ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ಬೋದು, ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಟೋಟಲ್ ಆಗಿ 32,438 ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೀತಾರೆ. ನೀವು ಇದನ್ನು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಹಾಕೋದು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ಏನು ಇರ್ತೈತಿ ಮತ್ತು ನಮ್ಮ ಕರ್ನಾಟಕಕ್ಕೆ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಇರ್ತಾವೆ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತೈತಿ. ಅದಕ್ಕೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, 28/12/2024 ಅಪ್ಲಿಕೇಶನ್ದ ಶಾರ್ಟ್ ನೋಟಿಸ್ ಬಿಟ್ಟಿದ್ರು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 23/1/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಈಗಾಗಲೇ 4 ದಿನಗಳಾಗ್ಯಾವು. ಮತ್ತು ಕೊನೆಯ ದಿನಾಂಕ ನೋಡ್ಬೋದು, ಇಲ್ಲಿ 22/2/2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟೊಳಗಿನ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕತಿ. ಮತ್ತು ಪೇಮೆಂಟ್ ಮಾಡೋಕ್ಕೆ ಡೇಟ್ಗಳು ನೋಡ್ಬೋದು, ಇಲ್ಲಿ 23/2/2025 24/2/2025 ನಿಮ್ಮ ಟೈಮಿಂಗ್ ಇರ್ತೈತಿ. ಇಷ್ಟೊಳಗಿನ ಪೇಮೆಂಟ್ ಮಾಡಬಹುದು. ಮತ್ತು ನೀವೇನಾದರೂ ಅಪ್ಲಿಕೇಶನ್ ಹಾಕೋ ಮುಂದೆ ಏನಾದರೂ ನೇಮ್ನಲ್ಲಾಯ್ತು, ಅಡ್ರೆಸ್ನಲ್ಲಾಯ್ತು ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಆಧಾರ್ ಕಾರ್ಡ್ ಕೇಳಿದಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅವರು ಈ ರೀತಿಯಾಗಿ ಏನಾದರೂ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ರಂದ್ರೆ ಅದಕ್ಕೆ ಕರೆಕ್ಷನ್ ವಿಂಡೋ ನೋಡೋದಾದರೆ 25/2/2025 6/3/2025 ನಿಮಗೆ ಕರೆಕ್ಷನ್ ವಿಂಡೋ ಕೊಟ್ಟಿರ್ತಾರೆ. ಅಷ್ಟರೊಳಗೆ ಏನಾದರೂ ಅಪ್ಲಿಕೇಶನ್ ಹಾಕೋ ಮುಂದೆ ಮಿಸ್ಟೇಕ್ ಮಾಡ್ಕೊಂಡಿದ್ರಂದ್ರೆ ಅದನ್ನು ನೀವು ಮಾಡಿಫೈ ಮಾಡ್ಕೋಬೋದು. ಮತ್ತು ನೀವು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 36 ವರ್ಷ ವಯಸ್ಸಿದ್ದಿರ್ತೈತಿ. ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಷನ್ ನೀವು ನೋಡ್ಬೋದು, ಇಲ್ಲಿ OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ SC ST ವರ್ಗದ ಅಭ್ಯರ್ಥಿಗಳಿಗೆ ಅವರಿಗೆ 5 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಎಕ್ಸ್ ಸರ್ವಿಸ್ ಮೆನ್ದವ್ರು ನೋಡೋದಾದರೆ UR ಮತ್ತು EWSದವರಿಗೆ 3 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ. ಮತ್ತು OBCದವರಿಗೆ ಅವ್ರಿಗೆ 6 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತು SC ST ವರ್ಗದ ಅಭ್ಯರ್ಥಿಗಳಿಗೆ 8 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡ್ಬೋದು, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿದವ್ರಿಗೆ ನೋಡೋದಾದರೆ UR ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು OBCದವರಿಗೆ 13 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ SC ST ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಕನಿಷ್ಠ 18 ವರ್ಷ ಯಾರಿಗೆಲ್ಲ ಆಗಿದಾವೆ ಅವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಿ. ಇದಕ್ಕೆ ಮತ್ತು ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಅಪ್ಲಿಕೇಶನ್ ಹಾಕೋ ಮುಂದೆ ಪೇಮೆಂಟ್ ಮಾಡೋಕೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ ನೋಡ್ಬೋದು, ಇಲ್ಲಿ OBC ವರ್ಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೀವಾದರೂ CBT ಎಕ್ಸಾಮ್ ಅಂದ್ರೆ ಎಕ್ಸಾಮ್ ನೀವು ಬಂದ ಮೇಲೆ ನಿಮಗೆ ಹೊಳ್ಳಿ 400 ರೂಪಾಯಿ ರೀಫಂಡ್ ಆಕ್ಕಾವು. ನಿಮಗೆ ಟೋಟಲ್ 500 ರೂಪಾಯಿ ಅಟ್ಟ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇದ್ದಂಗೆ. CBT ಎಕ್ಸಾಮ್ ಯಾರು ಕಂಪ್ಲೀಟ್ ಮಾಡ್ತಿರಲ್ಲ ಅವ್ರಿಗೆ ಹೊಳ್ಳಿ 400 ರೂಪಾಯಿ ನಿಮ್ಗೆ ರೀಫಂಡ್ ಆಕ್ಕಾವು. ಮತ್ತು SC ST ಮತ್ತು ಫಿಮೇಲ್ದವ್ರಿಗೆ ಮತ್ತು ಎಕ್ಸ್ ಸರ್ವಿಸ್ಮೆನ್ದವ್ರಿಗೆ 250 ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಮತ್ತು ನಿಮಗೂ ಸೇಮ್ ಅದೇ ರೀತಿಯಾಗಿ CBT ಎಕ್ಸಾಮ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಗೆ 250 ರೂಪಾಯಿ ನಿಮ್ಗೆ ಹೊಳ್ಳಿ ರೀಫಂಡ್ ಆಕ್ಕಾವು. ನಿಮಗೆ ಯಾವುದೇ ರೀತಿಯ ನಿಮಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಪ್ಯಾಟರ್ನ್ ನೋಡ್ಕೋಬೋದು, ಇಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಿರ್ತಾರೆ ಅಂತ ನೋಡೋದಾದರೆ ಟೋಟಲ್ ಆಗಿ 100 ಕ್ವಶನ್ ಇರ್ತಾವೆ. ಅದರಲ್ಲಿ ನೋಡೋದು, ಇಲ್ಲಿ ಜನರಲ್ ಸೈನ್ಸ್ನಲ್ಲಿ 25 ಕ್ವಶನ್ ಇರ್ತವೆ. ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಇದರಲ್ಲಿ 25 ಕ್ವಶನ್ ಇರ್ತಾವೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ 30 ಕ್ವಶನ್ ಇರ್ತಾವೆ. ಮತ್ತು ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ನಲ್ಲಿ 20 ಕ್ವಶನ್ ಇರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ 100 ಕ್ವಶನ್ ಇರ್ತಾವೆ. ಮತ್ತು ಟೈಮಿಂಗ್ ನೋಡ್ಬೋದು, ಇಲ್ಲಿ 90 ಮಿನಿಟ್ಸ್ ನಿಮಗೆ ಟೈಮಿಂಗ್ ಇರ್ತೈತಿ. ಇಷ್ಟೊಳಗೆ ನೀವು ಇದನ್ನು ಎಕ್ಸಾಮ ಕವರ್ ಮಾಡಬೇಕಾಕೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 1/3 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಅಂದರೆ 3 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಕೂಡ ಹೋಗಿರ್ತೈತಿ. ಮತ್ತು ಪೋಸ್ಟ್ಗಳು ನೋಡೋದಾದರೆ ಯಾವ ರೀತಿ ಪೋಸ್ಟ್ಗಳು ಇರ್ತಾವೆ ಅಂತ ನೋಡ್ಬೋದು, ಇಲ್ಲಿ ಅಸಿಸ್ಟೆಂಟ್ ವರ್ಕ್ಶಾಪ್ ಮತ್ತು ಬ್ರಿಡ್ಜ್ ಮತ್ತು ಡಿಸೈಲ್ ಅಸಿಸ್ಟೆಂಟ್ ಲೋಕೋಸೀಡ್, ಈ ರೀತಿಯಾಗಿ ಅಸಿಸ್ಟೆಂಟ್ PV
ಈ ರೀತಿಯಾಗಿ ಹಲವಾರು ರೀತಿಯ ಹುದ್ದೆಗಳು ಇರ್ತಾವೆ. ಮತ್ತು ಈ PDF ಏನಾದರೂ ಬೇಕಾಗಿತ್ತಂದ್ರೆ ಇದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು ಎಷ್ಟೆಷ್ಟು ಹುದ್ದೆಗಳನ್ನು ಕರೆದಿರ್ತಾರಂತ. ಮತ್ತು ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡೋದಾದರೆ ಜಸ್ಟ್ ನೀವು 10ನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಯಾಕಂದ್ರೆ ಮೊದಲಾರು 10th ಪ್ಲಸ್ ITI ಇರ್ತಿತ್ತು. 10th ಜೊತೆಗೆ ನಿಮ್ಗೆ ITI ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಿದ್ರಿ. ಅಂದರೆ ಈ ವರ್ಷ ಸ್ವಲ್ಪ ಎಕ್ಸಾಮ್ನಲ್ಲಿ ಚೇಂಜಸ್ ಮಾಡಿದ್ದಾರೆ. ನೀವು ಜಸ್ಟ್ 10th ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ITI ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಕೇವಲ 10th ಅಷ್ಟೇ ಇಲ್ಲ, ITI ಪಾಸ್ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಿ. ಮತ್ತು ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಈ PDF ಕೂಡ ಅಲ್ಲಿ ಅಪ್ಲೋಡ್ ಮಾಡಿರತ್ನು. ಅಲ್ಲಿ ಹೋಗಿ ಕೂಡ ಝೋನ್ ವೈಸ್ ಬಂತು ಕ್ಯಾಟಗರಿ ವೈಸ್ ನೀವು ಎಷ್ಟೆಷ್ಟು ಪೋಸ್ಟ್ಗಳನ್ನು ಕರೆದಿರ್ತಾರೆ ಅಂತ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು.